ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ಇವತ್ತು ಯಾವ ರೀತಿಯಾಗಿರ್ತಾ ಹೋಗ್ಬೋದು ಮಾರ್ಕೆಟ್ ಅಂತ ನೋಡ್ತಾ ಹೋಗೋಣ. ಸುಮಾರು ಸ್ಟ್ರಗಲ್ಗಳಾಯಿತು, ಓಎಗಳಲ್ಲೂ ಹಗ್ಗ ಜಗ್ಗಾಟ ಆಗಿ ಕೊನೆಗೆ ನೆಗೆಟಿವ್ ಸೈಡಲ್ಲೇ ನಿನ್ನೆ ಕ್ಲೋಸಿಂಗ್ನ ಮಾಡಿದ್ದಾರೆ. ಆದರೆ ಮಾರ್ಕೆಟ್ ಇವತ್ತು ಕೂಡ ಮತ್ತೆ ಟ್ರಿಕಿ ಆಗ್ಬೋದು ಅನ್ನೋ ಇಂಡಿಕೇಶನ್ನ ಕೊಡ್ತಾ ಇದೆ ಗಿಫ್ಟ್ ನಿಫ್ಟಿ ನೋಡೋದಾದರೆ. ಸೊ ಎಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ಆ್ಯಸ್ ಯೂಶುವಲ್ ನಿನ್ನೆ ಸುಮಾರು ಸೆಕ್ಟರ್ಗಳಲ್ಲಿ ಒಂದು ನೆಗೆಟಿವಿಟಿ ಕಂಟಿನ್ಯೂ ಆಯಿತು. 3 ಗಂಟೆ ಟೈಮಲ್ಲಿ ಒಂದು ಮೂವ್ ಕೂಡ ಬಂತು. ಸೊ ಓವರಾಲ್ ಅಂತ ನೋಡ್ತಾ ಬರೋದಾದರೆ BEL 1.6%, ಹಿಂಡಾಲ್ಕೋದಲ್ಲಿ 1.9% ಬಂದಿದೆ. ಅದೇ ಟಾಪ್ ಗೇನರ್ಗಳಾಗಿದೆ. ಅದೇ ರೀತಿಗೆ ಟಾಪ್ ಲೂಸರ್ ಅಂದರೆ ಅದಾನಿ ಎಂಟರ್ಪ್ರೈಸಸ್ ಅಂತ ಕಾಣಿಸುತ್ತೆ. 2.76% ಕರೆಕ್ಷನ್ ಬಂದಿತ್ತು. ಸೊ BEL ಅಲ್ಲಿ ಒಂದು ಜಾಯಿಂಟ್ ವೆಂಚರ್ ಬರ್ತಾ ಇದೆ ಅಂತ ಕಾರಣದಿಂದಾಗಿ ಅದು ಪಾಸಿಟಿವಿಟಿ ಆಗಿದೆ. ಮಾತಾಡ್ತಾ ಹೋಗೋಣ ಕೊನೆಗೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಸಿಮೆನ್ಸ್ ಎನರ್ಜಿ ಅಂತ ಯಾಕೆ ಓಪನ್ ಮಾಡಿದೆ ಅಂದರೆ ಅದೇ ನಿನ್ನೆಯ ಟಾಪ್ ಲೂಸರ್ ಅಂತ ಕಾಣಿಸುತ್ತಾ ಹೋಗುತ್ತೆ. ಹೌದು, ಸಿಮೆನ್ಸ್ ಎನರ್ಜಿ ಟಾಪ್ ಲೂಸರು. Q4 ರಿಸಲ್ಟ್ಸ್ ಬಂದಿದೆ. ರಿಸಲ್ಟ್ಸ್ ಚೆನ್ನಾಗಿ ಬಂದಿದೆ ಅಂತ ಆದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ದೊಡ್ಡ ವಾಲ್ಯೂಮಲ್ಲಿ ಸೆಲ್ಲಿಂಗ್ ಆಗಿದೆ ಸಿಮೆನ್ಸ್ ಎನರ್ಜಿನಲ್ಲಿ. ಅದೇ ನಿನ್ನೆಯ ಟಾಪ್ ಲೂಸರ್ ಆಗಿದೆ ನಿಫ್ಟಿ ನೆಕ್ಸ್ಟ್ 50ನಲ್ಲಿ. ಅದೇ ರೀತಿಗೆ ಗಾಡ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸು ಟಾಪ್ ಗೇನರ್ ಆಗಿದೆ. ಸೊ ಓವರಾಲ್ ಸೆಕ್ಟರ್ ವೈಸ್ ಅಂತ ನಾವು ನೋಡ್ತಾ ಬರೋದಾದ್ರೂ ಕೂಡ ನಿನ್ನೆ ನಾವು ಸ್ಟಾಕ್ ಮೋಜೋ ಬಗ್ಗೆ ಮಾತಾಡ್ತಾ ಇದ್ವಿ. ಸರ್ ನೀವು ಹೇಳಿದ್ರಿ ಕಲರ್ನ ಚೇಂಜ್ ಮಾಡ್ಕೋಬೋದು ಅಂತ ಅಪ್ಡೇಟ್ ಮಾಡಿದ್ರಿ ಒಬ್ರು. ಸೊ ಇಲ್ಲಿ ನಾನು ಏನು ತೋರ್ಸಕ್ಕೆ ಹೊರಟೆ ಅಂತಂದರೆ ನೋಡಿ, ಇಲ್ಲಿ ಫ್ಯೂಚರ್ಸ್ ಟಾಪ್ ಗೇನರ್ಸ್ ಆ್ಯಂಡ್ ಲೂಸರ್ಸ್ ಅಂತ ಇದೆ. ಇಲ್ಲಿ ಒಂದು ಲಾಂಗ್ ಬಿಲ್ಡಪ್ ಆಗ್ತಾ ಇದೆಯಾ ಅಥವಾ ಲಾಂಗ್ ಅನ್ವೈಂಡಿಂಗ್ ಆಗ್ತಾ ಇದೆಯಾ, ಶಾರ್ಟ್ ಕವರಿಂಗ್ ಆಗ್ತಾ ಇದೆಯಾ ಅಥವಾ ಶಾರ್ಟ್ ಮಾಡ್ತಾ ಇದ್ದಾರಾ ಏನು ಅನ್ನೋದನ್ನು ಇಲ್ಲಿ ಕೊಟ್ಟಿದೆ. ಐ ಥಿಂಕ್ ಇದ್ರ ಬಗ್ಗೆ ನಾನು ಹಿಂದೆ ಒಂದು ಮಾತಾಡಿದ್ದೆ, ಏನು ಲಾಂಗ್ ಬಿಲ್ಡಪ್ ಅಂದ್ರೇನು, ಲಾಂಗ್ ಅನ್ವೈಂಡಿಂಗ್ ಅಂದ್ರೇನು ಅಂತ. ಸಾಧ್ಯವಾದರೆ ಆ ವಿಡಿಯೋನ ಪಿನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇಲ್ಲಿ ನಾವು ನೋಡ್ತಾ ಬರೋದಾದ್ರೆ ಸೆಕ್ಟರ್ ಅಂತ ನೋಡೋದಾದ್ರೆ ನೋಡಿ, ನೆನ್ನೆ ರಿಯಾಲಿಟಿ ಸೆಕ್ಟರು ಟಾಪ್ ಸೆಕ್ಟರ್ ಆಗಿದೆ. 1.56% ಅಪ್ ಪಾಯಿಂಟ್ ಬಂದಿರೋದ್ರ ಮೂಲಕ. ಅದೇ ರೀತಿಗೆ ಕನ್ಸ್ಯೂಮರ್ ಡ್ಯೂರಬಲ್ಸು 0.62% ಕರೆಕ್ಷನ್ ಬಂದಿರೋ ಮೂಲಕ ಅದು ನೆನ್ನೆಯ ಟಾಪ್ ಲೂಸರ್ ಆಗಿದೆ. ಸೆಕ್ಟರ್ ವೈಸ್ ಅಂತ ನೋಡ್ತಾ ಬರೋದಾದ್ರೆ ಇಲ್ಲಿ ಚೆನ್ನಾಗಿ ಸಿಗ್ತಾ ಹೋಗುತ್ತೆ. ಇಲ್ಲಿ ನೆನ್ನೆ ಏನು ನಾವು ಮಾತಾಡಿದ್ವಲ್ಲ, ಅದ್ರದ್ದು ಹೊರತುಪಡಿಸಿ ಅಂತ ನೋಡ್ತಾ ಬರೋದಾದರೆ ಸುಮಾರು ಇವಾಗ CP ಡಿಫರೆನ್ಸ್ ಯಾವ ರೀತಿ ಆಗ್ತಾ ಇದೆ ಈ ಥರದ್ದೆಲ್ಲ ನೋಡ್ಬೋದು. ನೆನ್ನೆ ಆಫ್ಕೋರ್ಸ್ ಎಲ್ಲ ಒಂದು ನೆಗೆಟಿವ್ ಎಲ್ಲ ಇರುತ್ತೆ, ಯಾಕಂದರೆ ಎಕ್ಸ್ಪೈರಿ ಅಲ್ವಾ, ಎಲ್ಲ ಅದು ಆಚೆ ತೊಗೊಂಡು ಹೋಗಿರ್ತಾರೆ. ಬಟ್ ಇದು 2 ಡಿಸೆಂಬರ್ದು ನೆಕ್ಸ್ಟ್ ಕಮ್ಮಿಂಗ್ ಇದ್ರದ್ದು ಸೆನ್ಸೆಕ್ಸು ಅಥವಾ ಬೇರೆದನ್ನು ಇಲ್ಲಿ ನೋಡೋಕ್ಕೆ ಅವಕಾಶ ಇಲ್ಲ. ಆ ಥರ ಮಾಡಬೇಕು ಅಂದರೆ ಬ್ರೋಕರ್ನ ಕನೆಕ್ಟ್ ಮಾಡಬೇಕು ಅಂತ ಹೇಳ್ತಾರೆ ಸ್ಟಾಕ್ ಮೋಜೋದಲ್ಲಿ. ಸದ್ಯಕ್ಕೆ ಶೂನ್ಯ ಮತ್ತು ಧನ್ ಆ 2 ಬ್ರೋಕರ್ಗಳನ್ನು ಮಾತ್ರ ಇವರು ಅಲೋ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರಾದರೂ ಆ ಬ್ರೋಕರ್ಗಳಲ್ಲಿ ಇದ್ದೀರಾ ಅಂತಂದರೆ ನೀವು ಇದನ್ನ ಫುಲ್ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು, ಬೇರೆ ಇಂಡೆಕ್ಸ್ಗಳಿಗೂ ಕೂಡ, ನಿಫ್ಟಿ ಹೊರತುಪಡಿಸಿ ಬೇರೆ ಕಡೆಗೂ ಕೂಡ. ಸೊ ವಾಪಸ್ ನಾವು ನೋಡ್ತಾ ಬರೋದಾದರೆ, ಸೊ ಯಾವುದು ಇಂಡಿಯಾ ವಿಕ್ಸಲ್ಲಿ ದೊಡ್ಡ ಪ್ರಮಾಣದಲ್ಲಿ ಡ್ರಾಪ್ ಆಗಿದೆ. ಇಡೀ ಮಾರ್ಕೆಟ್ ಬಿದ್ದರೂ ಕೂಡ ಇಂಡಿಯಾ ವಿಕ್ಸ್ ಡ್ರಾಪ್ ಆಗಿರೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಸಿಚುವೇಶನ್ ಇದು. ಯಾಕೆಂತಂದರೆ ನೆನ್ನೆ ಒಂದು ಜೋರಾಗಿ ಬಿತ್ತು ಮಾರ್ಕೆಟ್ ಕೊನೆ ಟೈಮಲ್ಲಿ. ಸೊ ಆ ಟೈಮಲ್ಲಿ ಇಂಡಿಯಾ ವಿಕ್ಸು ಸ್ಪೈಕ್ ಆಗಿತ್ತು ಅಂತಂದರೆ ಖಂಡಿತವಾಗಿ ಅದೇ ಕಡೆಗೆ ಹೋಗೋಕ್ಕೆ ಏನೋ ಅಡ್ಡಿ ಆತಂಕಗಳಿಲ್ಲ ಅಂದ್ಕೋಬೋದಾಯಿತು. ಆದರೆ ಏನಾಗಿದೆ, ಇಂಡಿಯಾ ವಿಕ್ಸು ದೊಡ್ಡ ಪ್ರಮಾಣದಲ್ಲಿ ಡ್ರಾಪ್ ಆಗಿದೆ. ಸೊ ಇಂಡಿಯಾ ವಿಕ್ಸ್ ಡ್ರಾಪ್ ಆಗೋದಕ್ಕೆ US ಕಡೆಯಿಂದ ನ್ಯೂಸ್ ಬರ್ತಾ ಇದೆ. ಅದನ್ನ ನಾನು ಕೊನೆಗೆ ನ್ಯೂಸ್ ಸೆಕ್ಷನಲ್ಲಿ ಕವರ್ ಮಾಡ್ತಾ ಹೋಗ್ತೀನಿ. ಸದ್ಯಕ್ಕೆ ಚಾರ್ಟ್ಸ್ ಮಾತಾಡ್ತಾ ಹೋಗೋಣ. ಸೊ ನಿಫ್ಟಿನಲ್ಲಿ ಯಾವ ಒಂದು ರೆಸಿಸ್ಟೆನ್ಸ್ ಅಂತ ಮಾತಾಡಿದ್ವಿ, ಅದಕ್ಕೆ ಫಾಲೋ ಅಪ್ ಅಂತ ಬಂತು, ಆಯಿತು, ಕೆಳಗಡೆನೂ ಬಂತು. ನೋಡಿ, 26,000 ಬಿಟ್ಕೊಡೋಕ್ಕೇ ಇಷ್ಟು ದಿನ ಒದ್ದಾಡ್ತಾ ಹೋದ್ರು. 26,000 ಬಿಟ್ಕೊಟ್ಟ ಮೇಲೆ ನೆಕ್ಸ್ಟ್ ಸಪೋರ್ಟ್ ಎಲ್ಲಿ ಅಂತ ಮಾತಾಡಿದ್ವಿ, 25,760, 25,800 ಈ ಲೆವೆಲ್ ಅಂತ ಮಾತಾಡಿದ್ವಿ. ಅದನ್ನ ನಿನ್ನೆ ಕೂಡ ಟೆಸ್ಟ್ ಮಾಡಿಲ್ಲ ಮಾರ್ಕೆಟು. ಸೊ ಈಗೇನಾಗಿದೆ, ತಿರ್ಗಾ ಅಂದರೆ ಟೈಮ್ ತೊಗೊತಾ ಇದೆ ಮಾರ್ಕೆಟು, ಕ್ಲೀನಾಗಿ ಸೆಲ್ಲಿಂಗ್ ಬರ್ತಾ ಇಲ್ಲ. ಯಾಕೆ ಟೈಮ್ ತೊಗೊತಾ ಇದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟು ದೊಡ್ಡ ಬಾರ್ ಬಂದ ಮೇಲೆ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಗಿತ್ತು ಅಂತಂದರೆ ಅಥವಾ ಸೇಮ್ ರೇಂಜಲ್ಲಿ ಓಪನ್ ಆಗಿತ್ತು ಅಂತಂದರೆ ನಿನ್ನೆ 25,800 ಟೆಸ್ಟ್ ಆಗುವಂಥ ಸಾಧ್ಯತೆ ಇತ್ತು. ಆದರೆ ನಿನ್ನೆ ಏನಾಗಿದೆ, ನಿನ್ನೆ ಕೂಡ ಗ್ಯಾಪ್ ಅಪ್ ಓಪನಿಂಗ್ ಮಾಡಿಸಿದ್ದಾರೆ. ನೋಡಿ, ಪ್ರತಿದಿನ ರೆಡ್ಡಲ್ಲಿ ಕ್ಲೋಸ್ ಆಗ್ತಾ ಇದೆ, ಗ್ಯಾಪ್ ಅಪ್ ಓಪನಿಂಗ್ ಆಗ್ತಾ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಬುಲ್ಸ್ ಇನ್ನೂ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಾ ಇದೆ ಇಲ್ಲಿ. ಸೊ ಹಾಗಿದ್ದಾಗ ಕೊನೆ ಟೈಮಲ್ಲಿ ಆದರೂ ಏನಾಗ್ತಾ ಇದೆ, ಸೆಲ್ಲಿಂಗೇ ಬರ್ತಾ ಇದೆ. ಕೊನೆ ಟೈಮಲ್ಲಿ ದಿನದಕ್ಕಿಂತ ಎಲ್ಲ ಓಪನ್ ಆಗಿತ್ತು ಅದಕ್ಕಿಂತ ಲೋನಲ್ಲಿ ಕ್ಲೋಸಿಂಗ್ ಆಗ್ತಾ ಇದೆ. ಸೊ ಇವತ್ತು 25,800 ತಿರ್ಗಿ ವೆರಿ ವೆರಿ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗ್ತಾ ಹೋಗುತ್ತೆ. ನೋಡಿ, 25,800ಗಿಂತ ಕೆಳಗಡೆ ಕ್ಲೋಸಿಂಗ್ ಮಾಡ್ತು ಅಂತಂದರೆ ನಾವು ಖಂಡಿತವಾಗ್ಲೂ ಇದು ನೆಗೆಟಿವ್ ಆಗ್ತಾ ಇದೆ, ನೆಗೆಟಿವ್ ಟೆರಿಟರಿಗೆ ಹೋಗ್ತಾ ಇದೆ ಅಂತ ಹೇಳ್ತಾ ಹೋಗ್ಬೋದು. ಆದರೆ 25,800 ಬಸ್ ಸ್ಟ್ಯಾಂಡ್ ಲೆವೆಲ್ ಆಗಿರೋದ್ರಿಂದ ಈ ಲೆವೆಲ್ನ ಬಿಟ್ಕೊಟ್ಟು ಬರೋ ತನಕ ನಾವು ಟ್ರ್ಯಾಪ್ ಆಗುವಂಥ ಸಾಧ್ಯತೆ ಕೂಡ ಇರ್ತಾ ಹೋಗುತ್ತೆ. ಸೊ 25,800ರಲ್ಲಿ ಸಪೋರ್ಟ್ ತೊಗೊಂತು ಅಂದರೆ ಮಾರ್ಕೆಟು ತಿರ್ಗಿ 26,000ನ ಬೌನ್ಸ್ ಆಗ್ತಾ ಹೋಗ್ಬೋದು. ಆಗ ಇದಿಷ್ಟು ರೇಂಜ್ನ ಏನು ಬಸ್ ಸ್ಟ್ಯಾಂಡ್ ಅಂತ ಮಾತಾಡ್ತಾ ಇದ್ವಿ, 26,000 ಅಲ್ಲಿ ಮಿಡ್ ವೇ ಆಗ್ತಾ ಹೋಗುತ್ತೆ. ಸೊ ಈ ಲೆವೆಲ್ನ ಅದೇ ರೀತಿಯಾಗಿ ಉಳಿಸ್ಕೊತಾ ಹೋಗಬೇಕು. ಸೊ ಎಲ್ಲಿ ತನಕ 25,800ನ ಬಿಟ್ಟು ಬರೋದಿಲ್ಲೋ ಪೊಸಿಷನ್ನ ಆರಾಮಾಗಿ ಇವಾಗ ವಾಪಸ್ ನೆಗೆಟಿವ್ ಶುರು ಆಯಿತು, ನಾನು ಪೊಸಿಷನ್ ಕ್ಯಾರಿ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಥರ ಸಿಚುವೇಶನ್ ಇಲ್ಲ. ದಯವಿಟ್ಟು ಇದನ್ನ ನೀವು ಗಮನಿಸ್ತಾ ಇದ್ದೀರಾ ಅಂತ ಅನ್ಕೊತೀನಿ. ಸೊ ನೋಡೋಣ ಇವತ್ತು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ 25,800ಗೆ ಅಂತ. ನೆನ್ನೆನೂ ಕೂಡ ನಾನು ಇದನ್ನೇ ಹೇಳಿದ್ದೆ ನಿಮಗೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಅಂತ ನೋಡ್ತಾ ಬರೋದಾದರೆ ಆಲ್ ಟೈಮ್ ಹೈಯಲ್ಲಿ ಬಸ್ ಸ್ಟ್ಯಾಂಡ್ನ ಮಾಡ್ತಾ ಇದೆ ಹೊರತು ದೊಡ್ಡ ಸೆಲ್ಲಿಂಗ್ ಆಗಲಿ ಒಂದು ಡ್ರ್ಯಾಗ್ ಮಾಡ್ಕೊಂಡು ಬರೋದಾಗಲಿ ಮಾಡ್ತಾ ಇಲ್ಲ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಅಲ್ಲೇ ಒಂದು ಬಸ್ ಸ್ಟ್ಯಾಂಡ್ ಮಾಡೋ ಥರ ಕಾಣಿಸ್ತಾ ಇದೆ. ಸೊ ಕೆಳಗಡೆ ಬಂದ್ರೂ ಕೂಡ ನೋಡಿ, 57,900 ಅಂದರೆ 58,000 ಈ ಝೋನಲ್ಲಿ ಒಂದು ಇಂಪಾರ್ಟೆಂಟ್ ಆದಂಥ ಬಸ್ ಸ್ಟ್ಯಾಂಡ್ ಇದೆ ಯಾವುದು ಬ್ಯಾಂಕ್ ನಿಫ್ಟಿಗೆ. ಸೊ ಈ ಲೆವೆಲ್ನ ಬಿಟ್ಟು ಬರೋ ತನಕ ನಾವು ಏನು ಕೂಡ ಹೇಳಕ್ಕೆ ಹೋಗೋದಿಲ್ಲ. ಯಾಕಂದರೆ ಇದೆಲ್ಲ ಮಲ್ಟಿಪಲ್ ಬಸ್ ಸ್ಟ್ಯಾಂಡ್ಗಳನ್ನು ಅಟೆಂಡ್ ಮಾಡಿಕೊಂಡು ಆಲ್ ಟೈಮ್ ಹೈಗೆ ಹೋಗಿರುವಂಥದ್ದು. ಸೊ ಸಾಮಾನ್ಯವಾಗಿ ಇದೆಲ್ಲದೂ ಕೂಡ ಒಂದು ಸಪೋರ್ಟ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಅನ್ಲೆಸ್ ಇದನ್ನೆಲ್ಲರನ್ನು ಕೊಚ್ಕೊಂಡು ಹೋಗೋ ಥರ ಏನಾದ್ರು ಕ್ಯಾಂಡಲ್ಗಳು ಬಂತು ಅಂದರೆ ಆಗ ನೆಗೆಟಿವಿಟಿ ಅಂತ ಹೇಳ್ತಾ ಹೋಗ್ಬೋದು. ಸದ್ಯಕ್ಕೆ ಬ್ಯಾಂಕ್ ನಿಫ್ಟಿ ಆ ಥರದ
ಅಲ್ಲಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಈ ವರ್ಷ ನೋಡಿ ಹೊಸ ಹೈನ ಮಾಡಿಲ್ಲ ನಿಫ್ಟಿ. ನಿಮಗೆ ಗೊತ್ತಿದೆ ಯಾವಾಗ ಪ್ರತಿ ವರ್ಷ ಒಂದೊಂದು ಆಲ್ ಟೈಮ್ ಹೈನ ಮಾಡುತ್ತಾ ಆ ಥರ ಏನಿಲ್ಲ. ಆದರೆ ಇತ್ತೀಚೆಗೆ ಆ ಥರದ್ದು ಬೆಳವಣಿಗೆ ಆಗ್ತಾನೆ ಇತ್ತು. ಸೊ 2024 ಸೆಪ್ಟೆಂಬರಲ್ಲಿ 26,277 ಮಾಡಿದೆ. ಆ ಹೈನ ಇಡೀ ಒಂದು ವರ್ಷ 2024 ಸೆಪ್ಟೆಂಬರಿಂದ ಈಗ 2025 ನವಂಬರ್ ಆದರೂ ಕೂಡ ಆ ಹೈನ ನಾವು ಟಚ್ ಮಾಡೋಕ್ಕೆ ಆಗಿಲ್ಲ. ಒಂದು 20-30 ಪಾಯಿಂಟ್ ಕಮ್ಮಿನೇ ಆಯಿತು ಅವತ್ತು ಅಲ್ವಾ. ಸೊ ಹಾಗಾಗಿ ಇನ್ನೂ ಒಂದೂವರೆ ತಿಂಗಳಿದೆ, ಒಂದು ತಿಂಗಳಿದೆ ಆಲ್ಮೋಸ್ಟು. ಸೊ ಇನ್ನು ಒಂದು ತಿಂಗಳಲ್ಲಿ ಒಂದು ಹೊಸ ಹೈನ ಮಾಡಿದ್ರೆ 2025ರಲ್ಲೂ ಕೂಡ ಒಂದು ಹೊಸ ಹೈನ ಮಾಡ್ತು ಅಂತ ಉಳ್ಕೊಳುತ್ತೆ. ಮಾಡಲಿಲ್ಲ ಅಂದರೆ 8 ವರ್ಷಗಳ ಆದ ನಂತರ ನಿಫ್ಟಿ ಈ ಒಂದು ಬೆಳವಣಿಗೆನ ಮಾಡ್ತಾ ಇದೆ. ಅಂದರೆ ನೀವು ಲಾಸ್ಟ್ 8 ವರ್ಷದಿಂದ ನೀವು ನೋಡ್ತಾ ಬರೋದಾದರೆ ಪ್ರತಿ ವರ್ಷ ಒಂದೊಂದು ಹೈನ ಮಾಡ್ಕೊತಾನೆ ಬಂದಿದೆ ನಿಫ್ಟಿ, ಆಯಿತಾ. ಸೊ ಈ ವರ್ಷ ಆ ಥರ ಆಗಿಲ್ಲ ಅಂತಂದರೆ ದಿಸ್ ಇಸ್ ದ ಫಸ್ಟ್ ಇಯರ್ ನಿಫ್ಟಿ ಒಂದು ಹೊಸ ಹೈನ ಮಾಡೋಕ್ಕಾಗದೇ ಇರುವಂಥ ವರ್ಷ ಆಗುತ್ತೆ. ನೋಡೋಣ, ಡಿಸೆಂಬರಲ್ಲಿ ಸುಮಾರು ನ್ಯೂಸ್ಗಳು ಬರೆದಿದೆ, ಅದೆಲ್ಲದ್ರ ಮೇಲೆ ಮಿಕ್ಕಿದ್ದು ಡಿಸೈಡ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿಯಾಗಿ ಸೆನ್ಸೆಕ್ಸಿನ ಎಕ್ಸ್ಪೈರಿ ನಾಳೆ ದಿವಸ. ಸೊ ಅದರಲ್ಲೂ ಕೂಡ ಇವಾಗ ನೋಡಿ 85,000ದಲ್ಲಿ ಒಂದು ಒಳ್ಳೆ ರೀತಿಯಂಥ ರೆಸಿಸ್ಟೆನ್ಸ್ನ ತೊಗೊಂಡು ಸೆನ್ಸೆಕ್ಸು ಕೆಳಗಡೆ ಬಂದಿದೆ. 84,000ದಲ್ಲಿ ಸಪೋರ್ಟ್ ಕೂಡ ಇದೆ. ಅದನ್ನ ನಾವು ಆಪ್ಷನ್ ಚೈನ್ ಇವಾಗ ಆಫ್ಕೋರ್ಸ್ ವಾಪಸ್ ಇದಕ್ಕೆ ಬರ್ತಾ ಹೋಗಬೇಕು, ಯಾವುದರಲ್ಲಿ ನಮ್ಮ ಸೆನ್ಸಿಬಲಿಗೆ ನೋಡಿ 85,000ದಲ್ಲಿ ನಿನ್ನೆ ಆ ಮೂಮೆಂಟ್ ಬಂತಲ್ಲ, ಅದಾದಮೇಲೆ ಶಾರ್ಪ್ ಆಗಿ ಸೆಲ್ಲಿಂಗ್ ಬಂದಿದೆ. ಸೊ ಶಾರ್ಪ್ ಆಗಿ ಸೆಲ್ಲಿಂಗ್ ಬಂದಾದಮೇಲೆ 85,000 ಆದಮೇಲೆ ಈಗ 84,000ದಲ್ಲೇ ಸಪೋರ್ಟ್ ಇರುವಂಥದ್ದು. ಸೊ 84,000ದಲ್ಲಿ ಮಾರ್ಕೆಟು ಉಳಿಸ್ಕೊಳ್ಳುತ್ತಾ ಸಪೋರ್ಟ್ನ ಅನ್ನೋದನ್ನು ನೋಡ್ತಾ ಹೋಗಬೇಕು. ಇವತ್ತು ಖಂಡಿತವಾಗ್ಲೂ ಓಎಗಳು ಚೇಂಜ್ ಆಗ್ತಾ ಹೋಗುತ್ತೆ, ಇದೇ ರೀತಿ ಓಎಗಳು ಇರೋದಿಲ್ಲ. ಸೊ ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಜೊತೆಗೆ ಇಂಪಾರ್ಟೆಂಟ್ ನ್ಯೂಸ್ಗಳು ಬರೋದಿದೆ, ಅದನ್ನೇ ನಾನು ಹೇಳ್ತಾ ಇದ್ದೆ. ನಿನ್ನೆ ನ್ಯಾಸ್ಡ್ಯಾಕ್ ನೀವು ನೋಡ್ತಾ ಬರೋದಾದರೆ ನ್ಯಾಸ್ಡ್ಯಾಕಲ್ಲಿ ಒಂದು ಒಳ್ಳೆ ರೀತಿಯಾದಂಥ ರಿಕವರಿ ಆಗಿದೆ. ವಾಪಸ್ ನಮ್ಮ ಚಾರ್ಟಿಗೆ ಹೋಗೋದಾದರೆ, ಸೊ ನ್ಯಾಸ್ಡ್ಯಾಕಲ್ಲಿ ಅವತ್ತೊಂದು ಏನು ದೊಡ್ಡ ಫಾಲ್ ಆಗಿತ್ತಲ್ಲ, ಆ ಫಾಲಿಗೆ ಕಂಪ್ಲೀಟಾಗಿ ರಿಕವರಿ ಬಂದಿದೆ. ಇದಕ್ಕೆ 2-3 ಥರದ್ದು ನ್ಯೂಸ್ಗಳು ಬರ್ತಾ ಇದೆ ನೋಡಿ. ಒಂದು ಏನು ಅಂತಂದರೆ, ಇವಾಗ ಫೆಡ್ಡಿಂದು ಅದೊಂದು ವಾಚ್ ಅಂತ ಟ್ರ್ಯಾಕ್ ಮಾಡ್ತಾ ಇರ್ತಾರೆ, ಎಷ್ಟು ಇನ್ಫ್ಲೇಷನ್ನ ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ ಅಂತ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅಂತ. ಅದನ್ನ ನಾವು ನೋಡ್ತಾ ಬರೋದಾದರೆ ಇವಾಗ 85%ಗೆ ಜಾಸ್ತಿ ಆಗಿದೆ. ಮೊನ್ನೆ 50%ಗೆ ಬಿದ್ದಿತ್ತು, ಆಯಿತಾ. ಫೆಡ್ ರೇಟು ಕಮ್ಮಿ ಮಾಡುವಂಥ ಸಾಧ್ಯತೆ 50% ಅಷ್ಟೇ ಇದೆ ಅಂತ ಬಿದ್ದೋಗಿತ್ತು. ಸೊ ಇವತ್ತೇನಾಗಿದೆ, ಅದು 85%ಗೆ ಜಾಸ್ತಿ ಆಗಿದೆ. ಯಾವತ್ತು ಬರುತ್ತೆ ಈ ಡಿಸಿಷನ್ನು ಅಂತಂದರೆ ಡಿಸೆಂಬರ್ 10ನೇ ತಾರೀಕು ಬರ್ತಾ ಹೋಗುತ್ತೆ. ಫೆಡ್ ಮೀಟ್ ಇರುವಂಥದ್ದು ನೆಕ್ಸ್ಟು ಡಿಸೆಂಬರ್ 10ನೇ ತಾರೀಕು. ಇದೇ ಒಂದಿನ ಅಷ್ಟೇ ನ್ಯೂಸ್ 85% ಜಾಸ್ತಿ ಆಗಿದ್ದಕ್ಕೆ ಬಿತ್ತಾ ಅಂತಂದರೆ ನೋಡಿ, ಇಲ್ಲ ಮ್ಯಾಕ್ರೋ ಡೇಟಾ ಅನ್ನೋದು ಫೆಡ್ಡಿಗೆ ಸಿಗ್ತಾನೇ ಇರುತ್ತೆ. ಕೋರ್ ಇನ್ಫ್ಲೇಷನ್ ಡೇಟಾ, ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಯಾವ ರೀತಿ ಇದೆ, ಈ ಥರ ಅಂತೆಲ್ಲ ಕೆಲವೊಂದೆಲ್ಲ ಏನು ಎಸ್ಟಿಮೇಷನ್ ಇತ್ತು ಮಾರ್ಕೆಟಲ್ಲಿ ಅದಕ್ಕಿಂತ ಕಮ್ಮಿ ಬಂದಿದೆ. ಕನ್ಸ್ಯೂಮರ್ ಕಾನ್ಫಿಡೆನ್ಸು ತುಂಬ ಕಮ್ಮಿ ಇದೆ, ಅದು ಅಂದರೆ ಖರ್ಚು ಮಾಡೋಕ್ಕೆ ಅವ್ರ ಕಾನ್ಫಿಡೆನ್ಸ್ ಯಾವ ರೀತಿ ಇದೆ ಅಂತ. ಜೊತೆಗೆ ಜಾಬ್ ಲಾಸ್ ರಿಪೋರ್ಟು ಕೂಡ ಎಸ್ಟಿಮೇಷನ್ ಏನಿದೆ ಅದಕ್ಕಿಂತ ಜಾಬ್ ಲಾಸ್ ಜಾಸ್ತಿನೇ ಇದೆ. ಆದರೆ ಬೇರೆದು ಒಂದಿಷ್ಟು ಕೋರ್ ಇನ್ಫ್ಲೇಷನ್ ಆಗಿರ್ಬೋದು, ಅದರದ್ದು ಡೇಟಾ ಎಲ್ಲ ಎಕ್ಸ್ಪೆಕ್ಟೇಷನ್ಗಿಂತ ಕಮ್ಮಿ ಬರ್ತಾ ಇದೆ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಟ್ರಂಪ್ ಅವರು ಈಗ ಫೆಡ್ ಹೊಸ ಚೇರ್ಮನ್ನ ಅನೌನ್ಸ್ ಮಾಡ್ತಾರೆ ಅಂತ ಇದ್ದಾರೆ. ಯಾರನ್ನು ಅನೌನ್ಸ್ ಮಾಡ್ತಾರೆ ಅಂತಿದ್ದಾರೆ ಅಂದರೆ, ವೈಟ್ ಹೌಸಲ್ಲಿ ಇವಾಗ ಒಂದು ಎಕನಾಮಿಕ್ ಅಡ್ವೈಸರಿ ಡೈರೆಕ್ಟರ್ ಆಗಿದ್ದಾರೆ ಅವರು, ತುಂಬ ಖಾಸ ಟ್ರಂಪ್ ಅವ್ರ ಜೊತೆಗೆ, ಕೆವಿನ್ ಅಂತ. ಅವರೇ ನೆಕ್ಸ್ಟ್ ಫೆಡ್ ಚೇರ್ಪರ್ಸನ್ ಆಗ್ತಾರೆ ಅಂತ ಒಂದು ಸ್ಪೆಕ್ಯುಲೇಷನ್ಗಳು ಹುಟ್ಟಿದೆ. ಅವರು ಯಾವಾಗಲೂ ಇಂಟ್ರೆಸ್ಟ್ ರೇಟ್ನ ಇಳಿಸೋ ಪರನೇ ಇದ್ದಾರೆ ಅಂತಿದೆ. ಜೊತೆಗೆ ಈ ಎಲ್ಲ ಅನೌನ್ಸ್ಮೆಂಟ್ಗಳು ಕ್ರಿಸ್ಮಸ್ಗಿಂತ ಮುಂಚೆ ಬರುತ್ತೆ ಅಂತ ಇದೆ. ಇದೆಲ್ಲದು ಸೇರಿಕೊಂಡು ಮಾರ್ಕೆಟಲ್ಲಿ ಒಂದು ಆಪ್ಟಿಮಿಸಮ್ನ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಈ ಸಲ ಪವೆಲ್ ಅವರೇ 10ನೇ ತಾರೀಕು ಅನೌನ್ಸ್ ಮಾಡ್ತಾರಾ ಅಥವಾ ಅಷ್ಟೊತ್ತಿಗೆ ಫೆಡ್ನ ಚೇಂಜ್ ಮಾಡ್ತಾರಾ ಚೇರು ಏನು ಅನ್ನೋದು ಕೂಡ ಕುತೂಹಲ ಇದೆ. ಅಕಸ್ಮಾತ್ ಚೇಂಜ್ ಆಗ್ತಾರೆ ಅಂತಂದರೆ ಅವರು 100% ಗ್ಯಾರಂಟಿಡ್ ಒಂದು 25 ಬೇಸಿಸ್ ಪಾಯಿಂಟ್ಸ್ನ ಕಮ್ಮಿ ಮಾಡ್ತಾರೆ ಅಂತ ಗೋಲ್ಡ್ಮನ್ ಸ್ಯಾಕ್ಸು ಕೂಡ ಅದೇ ರೀತಿ ಹೇಳ್ತಾ ಇದ್ದಾರೆ. 2026ರಲ್ಲಿ ಇನ್ನೂ 2 ಸಲ ಫೆಡ್ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡ್ತಾರೆ ಅಂತಲೂ ಕೂಡ ಆಪ್ಟಿಮಿಸಮ್ನ ಕೊಟ್ಟಿದ್ದಾರೆ. ಇದೆಲ್ಲದನ್ನು ಸೇರಿಕೊಂಡು ನ್ಯಾಸ್ಡ್ಯಾಕ್ ಮಾರ್ಕೆಟು ಒಳ್ಳೆ ರೀತಿಯಂಥ ರಿಕವರಿ ಕೊಟ್ಟಿದೆ. ನ್ಯಾಸ್ಡ್ಯಾಕ್ ಮಾರ್ಕೆಟ್ ಒಳ್ಳೆ ರಿಕವರಿ ಕೊಡ್ತು ಅಂತಂದರೆ ಇಂಡಿಯನ್ IT ಮಾರ್ಕೆಟಿಗೆ ಒಳ್ಳೆಯದು. ಜೊತೆಗೆ ಇಂಡಿಯಾ ಆಲ್ರೆಡಿ ಒಂದು ಪಾಸಿಟಿವ್ ಸಿಚುವೇಷನಲ್ಲಿ ಒಂದು ಗ್ಲೋಬಲ್ ಏನಾಗುತ್ತೆ ಅಂತ ನೋಡ್ತಾ ಕೂತಿದೆ. ಹಾಗಾಗಿ ಫೆಡ್ ರೇಟ್ ಕಮ್ಮಿ ಆಗ್ತಾ ಇದೆ ಅಂತಂದರೆ ಅದು ಒಂದು ಪಾಸಿಟಿವ್ ನ್ಯೂಸ್ ಆಗಿ ತೊಗೊತಾ ಹೋಗುತ್ತೆ. ಇದೆಲ್ಲ ಕೂಡ ಸೇರಿಕೊಂಡಿದೆ. ಹಾಗಾಗಿ ಸೊ OAS ದಕ್ಕಿ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನೋಡೋಣ. ನಿನ್ನೆ OA ಅಂದಾಗ ಒಂದು ನೆನಪಾಯಿತು, ನಿನ್ನೆದು ಮಾತಾಡ್ಕೊಂಡು ಬಂದ್ಬೋಣ. ನಿನ್ನೆ ತುಂಬ ಟ್ರಿಕಿಯಾಗಿತ್ತು, ಆದರೆ ಒಂದು ಅವಕಾಶ ಸಿಗುತ್ತೆ ಅನ್ನೋದಕ್ಕೆ ನಾನು ಅದಕ್ಕೆ ಹೇಳೋದು ಎಕ್ಸ್ಪೈರಿ ದಿನ OAಗಳನ್ನ ನಾವು ನೋಡಬೇಕು ಅಂತ. ಉದಾಹರಣೆಗೆ ಇದು 2 ಡಿಸೆಂಬರ್ದಲ್ವಾ, ಓಕೆ ಓಲ್ಡಿನ ಕೊಡೋದಿಲ್ಲ, ಬಟ್ 2 ಡಿಸೆಂಬರಲ್ಲೂ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೇಂಜಸ್ ಆಗಿದೆ ಅಂತ. ನೋಡಿ ಡಿಸೆಂಬರ್ 2ರದ್ದು, ಅದಕ್ಕೆ ನಿನ್ನೆ ಯಾರಾದರೂ ಆಪ್ಷನ್ ಬೈಕ್ ಮಾಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ನಿನ್ನೆ ಸ್ಟ್ರೈಕನ್ನು ಬಿಟ್ಬಿಡಿ, ಮುಂದಿನ ವಾರ ಸ್ಟ್ರೈಕನ್ನು ಇಟ್ಕೊಳ್ಳಿ ಅಂತ ನಾನು ಬೆಳಗ್ಗೆನೇ ಮೆಸೇಜ್ ಮಾಡಿದ್ದೆ. ನೋಡಿ ಬೆಳಗ್ಗೆ ದಿನ ಆರಂಭ ಆದಾಗ ಈ ಯೆಲ್ಲೋ ಲೈನ್ ಕಾಣಿಸ್ತಾ ಇರೋಂಥದ್ದೆಲ್ಲ ಸಪೋರ್ಟ್, ಆಯಿತಾ. ಈ ಗ್ರೀನ್ ಲೈನ್ ಕಾಣಿಸ್ತಾ ಇರೋದೆಲ್ಲ ರೆಸಿಸ್ಟೆನ್ಸ್. ಇದ್ರ ಪ್ರಕಾರ ನೋಡಿ POAನೇ ಜಾಸ್ತಿ ಇತ್ತು. ಒಂದು ಸಲ ಮತ್ತೆ ಕ್ರಾಸ್ ಓವರ್ ಆಯಿತು 11 ಗಂಟೆ ಅಷ್ಟೊತ್ತಿಗೆ, ಮತ್ತೆ ಒಂದು ಸಲ ಚೇಂಜ್ ಆಯಿತು. ಅದಾದಮೇಲೆ ಮತ್ತೆ ಕೊನೆಯ ತನಕ ಆಲ್ಮೋಸ್ಟ್ POAಗಳೇ ಜಾಸ್ತಿ ಇತ್ತು. ಅಂದರೆ ಸಪೋರ್ಟೇ ಚೆನ್ನಾಗಿ ಬಿಲ್ಡಪ್ ಆಗಿತ್ತು 26,000ದಲ್ಲಿ 2 ಡಿಸೆಂಬರಿಗೆ. ಆದರೆ ಕೊನೆ ಮೂಮೆಂಟಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ COA ಬಿಲ್ಡಪ್ ಆಗಿ ಕೂತಿದೆ. ಸೊ ನೆಕ್ಸ್ಟ್ ವೀಕಿಗೆ ಇದು ಕೂಡ ಇವತ್ತು ಚೇಂಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಮಲ್ಟಿ ಸ್ಟ್ರೈಕ್ OAಗಳು ತುಂಬ ಹೆಲ್ಪ್ ಮಾಡ್ತಾ ಹೋಗುತ್ತೆ ಲೈವ್ ಮಾರ್ಕೆಟಲ್ಲಿ ಚೇಂಜಸ್ ಮಾಡ್ಕೊಳಕ್ಕೆ. ಬಟ್ ಅಫ್ಕೋರ್ಸ್ ಎಕ್ಸ್ಪೈರಿ ದಿನಗಳು ಈ ರೀತಿಯಾದಂಥ ಹಗ್ಗ
ಜಗ್ಗಾಟ ಆಗುವಂಥದ್ದು ಸಹಜ. ಸೊ ಜೊತೆಗೆ ಇವತ್ತು ಕಮೆಂಟ್ ಕೂಡ ಮಾಡಿದ್ರಿ, ಏನಂತ ಇವತ್ತಿನ FIDA ಡೇಟಾ ನೋಡ್ತಾ ಬರೋದಾದರೆ ಈಗ ಮತ್ತೆ ಚೇಂಜ್ ಆಗಿದೆ ಪೊಸಿಷನ್ಗಳು ಅಂತ. ಪ್ರೋಗಳು ಆಲ್ರೆಡಿ ಬುಲ್ಲಿಶ್ ಕಡೆಗೆ ಚೇಂಜ್ ಆಗಿದ್ದಾರೆ. ಕ್ಲೈಂಟ್ಗಳು ನಿನ್ನೆ ತುಂಬ ಒಂದು ಬುಲ್ಲಿಶ್ ಇದ್ದವರೆಲ್ಲ ಇವತ್ತು ಬೇರಿಶ್ ಕಡೆಗೆ ಟರ್ನ್ ಆಗ್ತಾ ಇದ್ದಾರೆ. ಆದರೆ ಮಾರ್ಕೆಟ್ ಇವತ್ತು ಏನಾಗ್ಬೋದು, ಒಂದು ಸೈಡ್ ವೇಸ್ ಎಕ್ಸ್ಪೈರಿ ಆಗ್ಬೋದು. ಯಾಕಂದರೆ FIಗಳು ಇನ್ನೂ ಬೇರಿಶ್ ಆಗಿದ್ದಾರೆ, ಪ್ರೋಗಳು ಬುಲ್ಲಿಶ್ ಆಗಿದ್ದಾರೆ, ರಿಟೇಲರ್ಗಳು ಕೂಡ ಬೇರಿಶ್ ಆಗಿದ್ದಾರೆ. ಇದೆಲ್ಲದರ ಮಧ್ಯದಲ್ಲಿ ಒಂದು ಸೈಡ್ ವೇಸ್ ಎಕ್ಸ್ಪೈರಿ ಆಗ್ತಾ ಹೋಗ್ಬೋದು. ಇದ್ರ ಬಗ್ಗೆ ನಿನ್ನೆ ಕೂಡ ಮಾತಾಡಿದ್ವಿ ಸರ್. ನೀವು ಹೇಳಿದ ಮೇಲೆ ನಾನು ಕಲರ್ನ ಕೂಡ ಚೇಂಜ್ ಮಾಡಿಕೊಂಡೆ. ಓಪನ್ ಇಂಟ್ರೆಸ್ಟಿಂದ ಹೇಳಿದ್ರಿ ನೀವು, ಅದನ್ನ ಚೇಂಜ್ ಮಾಡಿದ್ದೀನಿ ಸೆಟ್ಟಿಂಗ್ಸಲ್ಲಿ. ಕಾಲ್ ರೆಡ್ಡಲ್ಲಿ ತೋರಿಸುತ್ತೆ, ಇವಾಗ ಗ್ರೀನು ಸಪೋರ್ಟಿಗೆ ಪುಟ್ಟಿಗೆ ಗ್ರೀನಲ್ಲಿ ತೋರಿಸ್ತಾ ಹೋಗುತ್ತೆ. ಸೊ 0.58 ಇದೆ. ಸೊ ಸೇಮ್ ಇದು ಅದೇ ಕೂಡ ಥಿಯರಿನೇ ಹೇಳ್ತಾ ಹೋಗುತ್ತೆ. ಬಟ್ ಇದು 2 ಡಿಸೆಂಬರ್ಗೆ ಹೇಳ್ತಾ ಇದೆ. ಸೊ ಸ್ಟ್ರಾಂಗ್ ಬೇರಿಶ್ ಸೆಂಟಿಮೆಂಟ್ ಅಂತ ಇರುವಂಥದ್ದು ಚೇಂಜ್ ಆಗ್ತಾ ಹೋಗ್ಬೋದು. ಸೊ ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. OA ಅಂದರೆ ಯಾವ ರೀತಿಯಾಗಿ ಅಂತ ಅರ್ಥ ಮಾಡ್ಕೊಂಡಿದ್ದು. ಸಾಮಾನ್ಯವಾಗಿ ನಾವು ಆಪ್ಷನ್ ಚೈನ್ ಅನಾಲಿಸಿಸ್ ಅಂತ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಸುಮಾರನ್ನ ಮಾತಾಡಿದ್ದೀವಿ. ಅದರಲ್ಲಿ ಒಬ್ಬ ಬೈಯರ್ ಒಬ್ಬ ಸೆಲ್ಲರ್ ಮಧ್ಯೆ ಒಂದು ಕಾಂಟ್ರಾಕ್ಟ್ ಇದ್ದರೆ ಅದು ಒಂದು OA ಆಗ್ತಾ ಇರುತ್ತೆ. ಯಾಕೆ ಇದನ್ನ ನಾವು ಸೆಲ್ಲರ್ಸ್ ಡೇಟಾ ಅಂತಲೇ ನೋಡ್ತಾ ಹೋಗ್ತೀವಿ ಅಂತಂದರೆ, ಸೆಲ್ಲಿಂಗ್ ಮಾಡಬೇಕು ಅಂತಂದರೆ ಅಷ್ಟು ಪ್ರಮಾಣದಲ್ಲಿ ಈಕ್ವಲ್ ಅಮೌಂಟಲ್ಲಿ ಜಾಸ್ತಿ ಮಾರ್ಜಿನ್ ಬೇಕು, ಮತ್ತು ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ, ಪ್ರೋಗಳು ಇನ್ವಾಲ್ವ್ ಆಗಿರ್ತಾರೆ. ಹಾಗಾಗಿ ಅವ್ರದ್ದು ಪ್ರಾಬಬಿಲಿಟಿ ವಿನ್ನಿಂಗು ಜಾಸ್ತಿ ಇರೋದ್ರಿಂದ ಇದನ್ನ ನಾವು ಸೆಲ್ಲರ್ ಡೇಟಾ ಥರನೇ ನೋಡ್ತಾ ಹೋಗಬೇಕು. ಅಂದರೆ ಇದೇ ನಮಗೆ 0.58 ಬಂದಿದೆ, ಕಾಲ್ OA ಜಾಸ್ತಿ ಇದೆ ಅಂದರೆ ಅದು ಕಾಲ್ OA ಅಂದರೆ ಅಲ್ಲಿ ನಾವು ಸೆಲ್ಲಿಂಗ್ ಅಂತಲೇ ಅರ್ಥ ಮಾಡ್ಕೊತ ಹೋಗಬೇಕು. ಅದಕ್ಕೆ ನಮಗೆ ಪುರಾವೆ ಅನ್ನಂಗೆ ನಮಗೆ ಏನಂತ ಆಗುತ್ತೆ, ಸ್ಟ್ರೈಕ್ ವೈಸ್ ಡೇಟಾಗಳು ಕೂಡ ಸಿಗ್ತಾ ಹೋಗುತ್ತೆ. ಸೊ ಇದನ್ನು ಹೊರತುಪಡಿಸಿ ಅಂತ ನೋಡೋದಾದರೆ ಸ್ಟಾಕ್ ಸ್ಪೆಸಿಫಿಕ್ ಆಗಿ ಒಂದೆರಡು ಡಿಕ್ಸಾನ್ ಟೆಕ್ನಾಲಜೀಸ್ ಬಗ್ಗೆ ಕೇಳಿದ್ರಿ. ಅದು ಪ್ಯಾಟರ್ನ್ ಮಾಡ್ತಾ ಇದೆ. ಏನು ನಾವು ಸ್ಟಾಕ್ ಸ್ಪೆಸಿಫಿಕ್ ಆಗಿ ಮಾತಾಡೋಗಿಲ್ಲ, ಸ್ವಲ್ಪ ಅಬ್ಸರ್ವ್ ಮಾಡಿ ಪ್ಯಾಟರ್ನ್ ಅಂದರೆ ಏನು ಅಂತ. 12,000 ವೆರಿ ಇಂಪಾರ್ಟೆಂಟು. ಅದರಲ್ಲಿ ಪ್ರಮೋಟರ್ಗಳು ಆಚೆ ಹೋಗ್ತಾ ಇದ್ದಾರೆ, FIಗಳು ಆಚೆ ಹೋಗ್ತಾ ಇದ್ದಾರೆ. ಅದನ್ನು ನೋಡಿಕೊಂಡು ನೀವು ಡಿಸಿಷನ್ ತಗೋಬೋದು. MCX ಬಗ್ಗೆಯೂ ಕೇಳಿದ್ರಿ. MCX ಹೌದು, ಒಂದೇ ವರ್ಷದಲ್ಲಿ ಆಲ್ಮೋಸ್ಟ್ 100% ರಿಟರ್ನ್ ಕೊಟ್ಟಿದೆ MCX. ಆದರೆ ಈಗ ತುಂಬ ಆಲ್ ಟೈಮ್ ಹೈಯಲ್ಲಿ PE ಕೂಡ ತುಂಬ ಒಂದು ಹೈ ಲೆವೆಲಲ್ಲಿ ನಿಂತಿದೆ. ಅದರಲ್ಲೂ ಕೂಡ FIಗಳು ಆಚೆ ಹೋಗ್ತಾ ಇದ್ದಾರೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ. ಸೊ ಸ್ವಲ್ಪ ಕೇರ್ಫುಲ್ ಆಗಿರುವಂಥ ಸಮಯ. ಸೊ ಅದನ್ನು ಬಿಟ್ಟು ಅಂತ ನೋಡೋದಾದರೆ ಕ್ರೂಡು ನೆನ್ನೆ ಒಂದು ಬ್ರೇಕ್ ಮಾಡೇ ಬಿಡ್ತು ಅನ್ನೋ ಥರ ಮಾಡಿದೆ. 5,100 ಲೆವೆಲ್ನ ಬಿಟ್ಟು ಕೆಳಗಡೆ ಬಂದಿದೆ. ಆದರೆ ಕೊನೆ ಟೈಮಲ್ಲಿ ವಾಪಸ್ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗಿದೆ. ಸೊ ಇದೇ ರೀತಿ ಇದೆ. ಸೊ ನಮಗೆ ಇಲ್ಲಿ ಅವಕಾಶ ಇರುವಂಥದ್ದು, ಇನ್ ಕೇಸ್ ಮೇಲ್ಗಡೆ ಬ್ರೇಕ್ಔಟ್ ಕೊಡುವಂಥ ಆಪರ್ಚುನಿಟಿ ಕೊಟ್ಟರೆ, ಕೆಳಗಡೆ ಬಂದರೆ ಮತ್ತೆ ಇದು ಹಿಂದೆ ಹಿಸ್ಟಾರಿಕಲ್ ಸಪೋರ್ಟ್ ಇರೋ ಲೆವೆಲ್ಗಳೇ. ಹಾಗಾಗಿ ಅಂಥ ಆಪರ್ಚುನಿಟಿ ಇಲ್ಲ. ನೋಡೋಣ, ಬ್ರೇಕ್ಔಟ್ ಆಯಿತು ಅಂತಂದರೆ ಆಗ ಕ್ರೂಡ್ನ ಟ್ರ್ಯಾಕ್ ಮಾಡ್ತೋಣ. ಅಫ್ಕೋರ್ಸ್ ಕ್ರೂಡ್ ಬ್ರೇಕ್ಔಟ್ ಆಗ್ತಾ ಅಂದರೆ ಅದು ಮಾರ್ಕೆಟಿಗೆ ನೆಗೆಟಿವ್ ಆಗಿರಬೇಕು. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು ನಿನ್ನೆ ಮತ್ತೆ ಒಂದು ರೆಡ್ನ ಮಾಡಿದೆ. ಪೇಂಟ್ ಕಂಟಿನ್ಯೂ ಆಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಹಗ್ಗ ಜಗ್ಗಾಟ ನಡೀತಾನೆ ಇದೆ. ಸೊ ಬಟ್ ಸ್ಟಿಲ್ ಒಂದು ಹೆಲ್ದಿ ಕರೆಕ್ಷನ್ ಬಾಕಿ ಇದೆ. ಅಟ್ಲೀಸ್ಟ್ 380 ತನಕ ಒಂದು ಕರೆಕ್ಷನ್ ಬಾಕಿ ಇದೆ. ಒಂದ್ಸಲ ಅಟೆಂಡ್ ಮಾಡಿತ್ತು. ಸೊ ಅಲ್ಲಿ ನಾವು ಎಕ್ಸಿಟ್ ಮಾಡಲಿಲ್ಲ ಅವತ್ತು. ಸೊ ಈಗ ವಾಪಸ್ ಬರುತ್ತೆ ನೋಡೋಣ 380 ಲೆವೆಲ್ಗೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಬಟ್ 420ನ ಸ್ಟಾಪ್ ಲಾಸು ನಿನ್ನೆ ಅಟೆಂಡ್ ಮಾಡಿ ಅಲ್ಲಿಂದ ಕೆಳಗಡೆ ಬಂದಿದೆ. ನೋಡೋಣ ಇವತ್ತು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅಂತ. ನವಂಬರ್ ಎಕ್ಸ್ಪೈರಿ ಮುಗಿದಿದೆ ನಿನ್ನೆ, ಈಗ ಡಿಸೆಂಬರ್ಗೆ ರೋಲ್ಔಟ್ ಆಗಿದೆ. ಸೊ ಅದೇ ರೀತಿಯಾಗಿ ಗೋಲ್ಡು ಕೂಡ ಅದೇ ಲೆವೆಲಲ್ಲಿ ಉಳಿತಾ ಇದೆ, ಸೈಡ್ ವೈಸ್ ಮೂವ್ ಮಾಡ್ತಾ ಇದೆ. ಸಿಲ್ವರು ಕೂಡ ಅದೇ ಪ್ಯಾಟರ್ನ ಫಾಲೋ ಮಾಡ್ತಾ ಇದೆ. USD INR ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಅಂದಿದ್ರಿ, ಪ್ರಯತ್ನ ಪಡ್ತೀನಿ. ಸುಮಾರು ಫ್ಯಾಕ್ಟರ್ಗಳು ಇನ್ವಾಲ್ವ್ ಆಗುತ್ತೆ ಇದರಲ್ಲಿ ಮಾತಾಡಬೇಕು ಅಂತಂದರೆ. ಈಗ 89 ರೂಪಾಯಲ್ಲಿ ನಡೀತಾ ಇದೆ. ಅದೇ ರೀತಿಯಾಗಿ ಕಾಪರು ಕೂಡ ಸೇಮ್ ರೇಂಜನ್ನು ಮಾಡ್ತಾ ಇದೆ. ಅದರಲ್ಲಿ ಯಾವುದೇ ರೀತಿಯಂಥ ಬದಲಾವಣೆಗಳಾಗಿಲ್ಲ. ಸ್ಟಾಕ್ ಸ್ಪೆಸಿಫಿಕ್ ನ್ಯೂಸ್ ಅಂದರೆ ನಾನು ಆಗಲೇ ಹೇಳ್ದಂಗೆ BEL ಅಲ್ಲಿ ಒಂದು ಇದು ಮಾಡ್ತಾ ಇದೆ, ಜಾಯಿಂಟ್ ವೆಂಚರ್ ಆಕ್ಟಿವಿಟಿ ಆಗ್ತಾ ಇದೆ ಅಂತ ಡಿಫೆನ್ಸ್ ಸೆಕ್ಟರಲ್ಲಿ ಮತ್ತೆ ಬಂದಿದೆ. ಜೊತೆಗೆ ಝೆನ್ ಟೆಕ್ನಾಲಜೀಸಲ್ಲೂ ಕೂಡ ಒಂದು ಡಿಫೆನ್ಸ್ ರಿಲೇಟೆಡ್ ಆಗಿ ನ್ಯೂಸ್ ಬಂದಿತ್ತು. ಡಿಫೆನ್ಸ್ ಸ್ಟಾಕ್ಗಳು ಏನು ಒಂದು ಬಿದ್ದಿತ್ತು, ಅದು ಸ್ವಲ್ಪ ರಿಕವರಿ ಆಗಿದೆ ಅಂತ ಕಾಣಿಸುತ್ತೆ ನಿನ್ನೆ ತೇಜಸ್ ಇದ್ರದ್ದಾದಮೇಲೆ. ಸೊ ಡಿಫೆನ್ಸಿಗೆ ಎಲ್ಲ ಕಂಪ್ನಿಗಳು, ಎಲ್ಲ ದೇಶಗಳು ಒಂದು ರೇಸಲ್ಲಿ ಇದ್ದೇ ಇರ್ತಾರೆ. ಆದರೆ ಯಾವುದೇ ಲೆವೆಲಲ್ಲಿ ಬೈ ಮಾಡೋಕ್ಕಾಗೋದಿಲ್ಲ, ನೋಡಿ ಅಳ್ದು ತೂಗಿ ಮಾಡಬೇಕಾಗುತ್ತೆ. ಝೆನ್ ಟೆಕ್ನಾಲಜೀಸಲ್ಲಿ 108 ಕೋಟಿಯ ಒಂದು ಆರ್ಡರ್ ಬಂದಿದೆ, ಡಿಫೆನ್ಸ್ ಆರ್ಡರ್ ಅಂತ ಬಂದಿದೆ. ಶೋಭಾ ಲಿಮಿಟೆಡ್ ರಿಯಲ್ ಎಸ್ಟೇಟ್ ಡೆವಲಪರ್ಸು ನಿನ್ನೆ ಟಾಪ್ ಗೇನರ್ ಕೂಡ ಆಗಿತ್ತು ರಿಯಲ್ ಎಸ್ಟೇಟ್ ಸೆಕ್ಟರು. ಅವರು ಮುಂಬೈಗೂ ಕೂಡ ಕಾಲಿಡ್ತಾ ಇದ್ದಾರೆ ಅಂತ ಬಂದಿದೆ. ಸೊ ನಿನ್ನೆ ಅದು ಕೂಡ ಜಾಸ್ತಿ ಆಗಿತ್ತು. ಅದು ಬೆಂಗಳೂರು ಬೇಸ್ಡ್ ಡೆವಲಪರ್ಸ್ ಅವರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಸೀಮೆನ್ಸ್ ಎನರ್ಜಿ 31% ಜಾಸ್ತಿ ಆಗಿದೆ ಇಯರ್ ಆನ್ ಇಯರ್ ಪ್ರಾಫಿಟ್ಟು. ಆದರೆ ಸ್ಟಾಕಲ್ಲಿ ಮಾತ್ರ ಒಂದು ಕರೆಕ್ಷನ್ ಬಂದಿದೆ, ಆಲ್ಮೋಸ್ಟ್ 8% ಕರೆಕ್ಷನ್ ಬಂದಿದೆ. ಸೊ ನೋಡೋಣಂತೆ ಏನಾಗಿದೆ ಅಂತ. ಸೊ ಅದನ್ನು ಬಿಟ್ಟು ಅಂತ ನೋಡೋದಾದರೆ ಭಾರತ್ ಎಲೆಕ್ಟ್ರಾನಿಕ್ಸಲ್ಲಿ ಆಗಲೇ ಹೇಳಿದೆ, ಹ್ಯಾಮರ್ ಅಂತ ಒಂದು ಹೊಸ ವೆಪನ್ನ ಮಾಡ್ತಾ ಇದ್ದಾರೆ ಅಂತ. ಅದರದ್ದು ಫುಲ್ ಫಾರ್ಮ್ ಬಂದು ಏನೋ ಇದೆ, ಹೈಲಿ ಅಜೈಲ್ ಮಾಡ್ಯುಲರ್ ಮ್ಯುನಿಷನ್ ಎಕ್ಸ್ಟೆಂಡೆಡ್ ರೇಂಜ್ ಅಂತ. ಸೊ ಆ ರೀತಿ ಒಂದು ಏರ್ ಟು ಗ್ರೌಂಡ್ ವೆಪನ್ನ ಲಾಂಚ್ ಮಾಡ್ತಾ ಇದ್ದಾರೆ ಅಂತ. ನೋಡಿ, ಇಂಡಿಯಾ ಈ ಥರ ಎಲ್ಲ ಮಾಡ್ತಾ ಇರುವಂಥದ್ದು ಆದಷ್ಟು ನಮ್ಮ ಬೇರೆ ಕಡೆಯಿಂದ ಡಿಪೆಂಡೆನ್ಸಿನೂ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಡಿಫೆನ್ಸ್ ಸೆಕ್ಟರ್ಗೆ ದೊಡ್ಡ ಪಾಸಿಬಿಲಿಟೀಸ್ ಇದೆ. ಆದರೆ ಒಂದು ಹೆಲ್ದಿ ಲೆವೆಲಲ್ಲಿ ಒಂದು ಬೈ ಮಾಡಿದ್ರೆ ಮಾತ್ರ. ಹೇಗೆ ನಾನು ಯಾವುದೇ ರೀತಿಯಂಥ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ, ಟ್ರೇಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಒಂದು ಸೈಡ್ ವೈಸ್ ದಿನ ಆಗಿರುವಂಥ ಸೂಚನೆಗಳನ್ನು ಕೊಡ್ತಾ ಇದೆ. ನೋಡೋಣ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ, ಎಲ್ಲಿ ಕ್ಲೋಸ್ ಆಗುತ್ತೆ ಅನ್ನೋದ್ರ ಮೇಲೆ ಯಾವ ರೀತಿಯಾಗಿ ಟ್ರೇಡ್ ಅನ್ನೋದನ್ನು ನೋಡ್ತಾ ಹೋಗಬೇಕು. ಫಸ್ಟ್ ಓಪನ್ ಆಗಲಿ, ಓಪನ್ ಆದಮೇಲೆ ಯಾವ ರೀತಿ ಲೆವೆಲ್ಸ್ಗಳಿದೆ ಅನ್ನೋದನ್ನು ನಾವು ಮಾತಾಡಿದ್ವಿ. ಅದನ್ನು ನೀವು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಮತ್ತೊಂದು ಚಾರ್ಟ್ ಸ್ಟಾಕ್ ಮಂದಿಗೆ ಭೇಟಿ ಆಗ್ತೀನಿ. ಇನ್ನೂ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಓಪನ್ ಮಾಡಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಇರುತ್ತೆ, ಅದನ್ನ ನೀವು ಭರ್ತಿ ಮಾಡ್ತಾ ಹೋಗ್ಬೋದು. ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ನಮಸ್ಕಾರ.